ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮಾಗಿದೆ. ಎಸ್, ಘಟಶ್ರಾದ್ದ 1977ರಲ್ಲಿ ಆಗುತ್ತೆ. ಆಗ ಅದಕ್ಕೆ ಸ್ವರ್ಣ ಕಮಲ ಮತ್ತು ಬೇರೆ ಬೇರೆ ಅವಾರ್ಡ್ಗಳು ಬರುತ್ತೆ. ಅದಾದಮೇಲೆ 1987ರಲ್ಲಿ ತಬರನ ಕತೆ ರಿಲೀಸ್ ಆಗುತ್ತೆ. ಎಗೈನ್ ಅದಕ್ಕೂ ಕೂಡ ಸ್ವರ್ಣ ಕಮಲ ಪ್ರಶಸ್ತಿ ಸಿಗುತ್ತೆ. ತಬರನ ಕತೆ, ಆ ಕಥೆಯನ್ನು ನೀವು ಈಗ ವಿವರಿಸೋದಾದರೆ? ತಬರನ ಕಥೆ ಏನಾಯಿತು ಅಂತಂದ್ರೆ, ನಾನು ಆವಾಗ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಕೆಲಸಕ್ಕೆ ಸೇರಿದ್ದೆ, ಪ್ರಿನ್ಸಿಪಲ್ ಆಗಿದ್ದೆ. ಹಾಗಾಗಿ ಅದರಿಂದಾಗಿ ನನ್ನ 3 ದಾರಿಗಳು ಸ್ವಲ್ಪ ಹಾಳಾಯಿತು. ಅವಾಗೇನಾಗ್ತಿತ್ತು ಅಂದರೆ, ಸಿನಿಮಾ ಎಡಿಟಿಂಗ್ ಎಲ್ಲ ಮಡ್ರಾಸಲ್ಲಿ, ಮ್ಯೂಸಿಕ್ ಮಿಕ್ಸಿಂಗ್ ಎಲ್ಲ ಮಡ್ರಾಸಲ್ಲಿ ಆಗೋದು. ನಾನು ಇಲ್ಲಿ ಪ್ರಿನ್ಸಿಪಲ್ಲು, ಅದು ಎಕ್ಸಾಮ್ ಟೈಮು, ನಾನು ಬಿಡೋಂಗಿಲ್ಲ. ಹಾಗಾಗಿ ಫೋನ್ನಲ್ಲಿ ನಾನು ನಮ್ಮ ಎಡಿಟರ್ಗೆ ಹೇಳೋದು, ಅದು ಹಿಂಗೆ ಕಟ್ ಮಾಡಿ ಅಂತ. ಅದೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋಯ್ತು. ಅದು ಬೇರೆ ಫಾಗ್ ಹೋಗಿದೆಯಲ್ಲ, 1/3 ಆಫ್ ದ ಶಾರ್ಟ್ ಮೆಟೀರಿಯಲ್ಲು ಫಾಗ ಹೋಗಿದೆ. ಅದು ಹೇಗೆ ರೆಸ್ಕ್ಯೂ ಮಾಡಬೇಕು ಅಂತ. ಸೊ ಆವಾಗ ಡಿಸೈಡ್ ಮಾಡಿದೆ, ಒಂದೋ ನಾನು ಸಿನಿಮಾ ಮಾಡಬೇಕು, ಇಲ್ಲ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಕಂಟಿನ್ಯೂ ಆಗಬೇಕು ಅಂತ. ಸೊ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಏನೋ ಒಂದು ಸಣ್ಣ ರೆಕಗ್ನಿಷನ್ ಬೇಕಿತ್ತು, ಗೌರ್ಮೆಂಟ್ ರೆಕಗ್ನಿಷನ್. ಅದು ಸಿಕ್ಕಿರಲಿಲ್ಲ. BV ಕಾರಂತರು ನಾನು ಕೂರಿಸಲ್ಲಿ ಹೋಗಿದ್ದೆ. ಅವ್ರು ಹೇಳಿದರು, ನನಗದು ಇಷ್ಟ ಇಲ್ಲ ಅಂತ ಅಂದೆ. ಇಲ್ಲ, ಒಂದು ಕೆಲಸ ಮಾಡಿ, ಇನ್ನೊಂದು 2 ವರ್ಷಕ್ಕೆ ಅದಕ್ಕೊಂದು ಗೌರ್ಮೆಂಟ್ ಗ್ರ್ಯಾಂಟ್ ಸಿಕ್ಕತ್ತೆ. ಗ್ರ್ಯಾಂಟ್ ಆದಮೇಲೆ ನೀವು ಬಿಟ್ಟೋಗ್ಬಿಡಿ, ಯಾಕಂದರೆ ಆಮೇಲೆ ಇದಾಗತ್ತೆ ಅಂತ. ಬಟ್ ಆ ಗ್ರ್ಯಾಂಟ್ 2 ವರ್ಷ ಆಗುತ್ತೆ ಅಂದರೆ 8 ವರ್ಷ ತಗೋತು ಅದು ಸ್ಯಾಂಕ್ಷನ್ ಮಾಡ್ಕೊಳ್ಳೋಕ್ಕೆ. ಸ್ಯಾಂಕ್ಷನ್ ಆದಮೇಲೆ ನಾನು ಬಿಟ್ಬಿಟ್ಟೆ. ಯಾಕಂದ್ರೆ ಅಷ್ಟೊಳಗೆ ನನಗೂ ಮ್ಯಾನೇಜ್ಮೆಂಟ್ಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಬೇರೆ ಬಂದಿತ್ತು. ಸೊ ನಾನು ಬಿಟ್ಟ ಮೇಲೆ ಕೆಲಸ ಇರಬೇಕಲ್ಲ, ಏನೂ ಇಲ್ಲ. ಅಷ್ಟೊತ್ತಿಗೆ ಯಾರೊಬ್ಬರು ಪ್ರೊಡ್ಯೂಸರು ಬಂದರು. ಇವಾಗ R. ನಾಗೇಶ್ ಅವರು ತಬರನ ಕತೆ ಮಾಡ್ತಾಯಿದ್ರು, ನಾಟಕ. ಅವ್ರಿಗೆ ನೋಡ್ಬಿಟ್ಟು ಭಾಳ ಇಷ್ಟ ಆಗ್ಬಿಟ್ಟು, ಸರ್ ಅದನ್ನು ಮಾಡೋಣ ಅಂತಂದರು. ಆಯಿತು, ಮಾಡೋಣ ಅಂತಂದೆ. ನಾನು ಎಲ್ಲ ಸಿದ್ಧತೆ ಮಾಡಿಕೊಂಡ್ರೆ ಆ ಪ್ರೊಡ್ಯೂಸರು ಅವ್ರಿಗೇನೋ ಪ್ಯಾರಲಿಸಿಸ್ ಏನಾಯಿತು, ಅವರು ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ನೆನೆಗುದಿಗೆ ಬಿತ್ತು. ಆಮೇಲೆ ನನಗೆ ಕೆಲಸನೂ ಇಲ್ಲ, ಸಿನಿಮಾನೂ ಇಲ್ಲ ಅಂತಿದ್ದಾಗ ಸುವರ್ಣರು ಒಂದು ಫೋನ್ ಮಾಡಿ ಹೇಳಿದರು, ನೀವು ಬಾಂಬೆಗೆ ಬನ್ನಿ, ಇಲ್ಲೇ ಇರಿ ನಮ್ಮ ಜೊತೆಗೆ ಸ್ವಲ್ಪ ದಿವಸ. ಸುವರ್ಣರು ಒಬ್ಬರೇ. ಸೊ ನಾನು ಹೋದೆ. ಅವ್ರ ಆಫೀಸಲ್ಲಿ ಇದ್ದಾಗ ಒಂದು ದಿವಸ ಈಗೇನೋ ಅವರು NFDC ಅವರೇನೋ ಒಂದು ಪ್ರಾಜೆಕ್ಟ್ ತೊಗೊಂಡು ಹೋಗ್ತಾಯಿದ್ರು. ಬೇಗ ಹೋಗಬೇಕು ಅಂತಂತ. ಯಾಕೆ ಅಂದರೆ ಗಿರೀಶ್ ಬಂದಿದ್ದಾರೆ, ಅವ್ರನ್ನ ಊಟಕ್ಕೆ ಕರ್ಕೊಂಡು ಹೋಗಬೇಕು. ಗಿರೀಶ್ ಬಂದಿರ ಬರೋಕ್ಕೆ ಹೇಳು ಅಂದರು ಅಂತ. ಹೋದಾಗ, ನೀ ಯಾಕೆ ಸಿನಿಮಾ ಮಾಡ್ತಿಲ್ಲ ಅಂತ. ನಾನು ಮಾಡ್ತೀನಿ, ಹಿಂಗೆ ಒಂದು ಪ್ರಾಜೆಕ್ಟ್ ಕೊಡು. ಆಯಿತು, ಕತೆ ಬರೆಯೋದಿಲ್ಲ, ನೀ ಏನೊಂದು ಸಿನಿಮಾ ಇದು ಮಾಡಿದೆಯಲ್ಲ ಸ್ಕ್ರಿಪ್ಟು, ಅದನ್ನೇ ಕೊಡು ಅಂದರು. ನಾನು ಹೇಳಿದೆ, ಆ ಸ್ಕ್ರಿಪ್ಟ್ ನನಗೆ ಅಷ್ಟು ಇಷ್ಟ ಇಲ್ಲ, ನಾನು ಬೇರೆಯೇ ಕತೆ ಕೊಡ್ತೀನಿ. ಅದು ಆಮೇಲೆ ಬೇರೆ ಕತೆ ಬೇರೆ ಕೊಡು, ಇದಕ್ಕೆ ಕೊಡು ಅಂತ. ಹಾಗೆ ಲಿಟ್ರಲಿ ಅವರು ಏನೋ ಸ್ಕ್ರಿಪ್ಟನ್ನು ಕಸ್ಕೊಂಡ್ರು ಅಂತ ಹೇಳ್ತಾರೆ. ಕಸ್ಕೊಂಡು ಇಮಿಡಿಯೇಟ್ ವಿತಿನ್ 7 ಡೇಸಲ್ಲಿ ಆರ್ಡರ್ ಹೊಡಿಸ್ಬಿಟ್ರು, ಸ್ಯಾಂಕ್ಷನ್ ಆಗಿದೆ ಅಂತ. ಹಾಗಾಗಿ ನಾನು ಮಾಡೋದಕ್ಕೆ ಡಿಸೈಡ್ ಮಾಡಿದೆ. ತಬರನ ಕಥೆ, ಅದಕ್ಕೂ ಗೋಲ್ಡನ್ ಲೋಟಸ್ ಬಂತು. ಚಾರುಹಾಸನ್ ಅವರಿಗೆ ಮೈನ್ ರೋಲ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿದ್ದೆ. ಆ ಚಾರುಹಾಸನ್ ತಗೊಂಡದ್ದು ಭಾಳ ತಮಾಷೆಯಾಗಿದೆ ಗೊತ್ತಾ. ನಾನು ಕನ್ನಡದ ಒಬ್ಬ ಪ್ರಮುಖ ನಟರನ್ನ ಆ ರೋಲಿಗೆ ಬನ್ನಿ ಇಂದೆ, ಅವ್ರು ಬರೋಲ್ಲ ಅಂದರು. ಹೌದಾ, ಹೇಳ್ಬೋದಾ ಹೆಸರು? ಸದಾಶಿವಬ್ರಹ್ಮ ಅವರು. ಯಾಕೆ ಬರೋಲ್ಲ ಅಂತಂದ್ರೂ ಗೊತ್ತಾಗಲಿಲ್ಲ. ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ, ಬನ್ನಿರಿ ಮೇಜರ್ ರೋಲು ಚೆನ್ನಾಗಿದೆ ಅಂತ. ಇಲ್ಲ ಸರ್, ನಂಗೆ ಬೇಡ ಅಂತ. ಸೊ ಇನ್ಯಾರನ್ನು ನಾನು ಅನಿಲ್ ಚಾಟರ್ಜಿನ ರೋಲ್ ಯೋಚನೆ ಮಾಡ್ತಾಯಿದ್ದೆ. ಬಟ್ ಅನಿಲ್ ಚಾಟರ್ಜಿ ಅವ್ರಿಗೇನೋ ಅವ್ರದ್ದು ಆರೋಗ್ಯ ಚೆನ್ನಾಗಿರಲಿಲ್ಲ. ಅನಿಲ್ ಚಾಟರ್ಜಿ ಬಗ್ಗೆ ಭಾಳ ಗೌರವ, ತುಂಬ ಒಳ್ಳೆಯ ನಟ ಅಂತೇಳಿ. ಅವರು ಮಾಡ್ತೀನಿ ಅಂತಂದರು. ಎಲ್ಲ ನಾವೆಲ್ಲ ಇದೆಲ್ಲ ಆಯಿತು. ಆಮೇಲೆ ಅವರು ಏನಾಯಿತು, ಐ ಥಿಂಕ್ ಹಿ ಆಲ್ಸೋ ಫೆಲ್ ಸಿಕ್ ಅಂತ ಕಾಣುತ್ತೆ. ಕೊನೆಗೆ ಒಂದು ದಿವಸ ಹೀಗೆ ಮೂನ್ರಾಮ್ ಪಿರೈ ನೋಡ್ತಾ ಇದ್ದಾಗ ಅವರೊಂದು ಚಿಕ್ಕ ರೋಲ್ ಮಾಡಿದ್ದಾರೆ ಚಾರುಹಾಸನ್. ಇವ್ರು ಯಾಕಾಗಲ್ಲ, ತುಂಬ ಐಡಿಯಲ್ ಆಗಿದೆ ಅಂತ. ನನ್ನ ಜೊತೆಗೆ ಆವಾಗ TB ಶ್ರೀನಿವಾಸನ್ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು. ಅವ್ರಿಗೆ ತುಂಬ ಸಿನಿಮಾಗಳ ನಾಲೆಡ್ಜ್ ಇತ್ತು. ಅವ್ರನ್ನ ಸುಮ್ಮನೆ ಕೇಳಿದೆ, ಹೇಗಿದೆ ರೀ? ಅವ್ರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಸೊ ಮಧು ಅಂಬಟ್ ಕ್ಯಾಮ್ರಾಮನ್, ಅವ್ರಿಗೆ ಮಧು ಅಂಬಟ್ಟಿಗೆ ಹೇಳಿದೆ, ಈಗ ಚಾರುಹಾಸನ್ ಹಾಕೋಣ ಅಂತೀನಿ, ನೀವು ಒಂಚೂರು ಅವ್ರು ಮೀಟ್ ಮಾಡಿ ಬರ್ತೀರಾ ಅಂತ. ಯಾಕಂದರೆ ಈ ಮಧು ಅಂಬಟ್ ಇದ್ದು ಚೆನ್ನೈನಲ್ಲಿ. ಅವ್ರು ಇಮಿಡಿಯೇಟು ಕಾಂಟ್ಯಾಕ್ಟ್ ಮಾಡೋದಂತ ಮಾಡ್ತೀನಿ ಅಂದ್ಬಿಟ್ರು. ನಾನು ಹೋಗಿ ಮೀಟ್ ಮಾಡಿದೆ. ದೆನ್ ಬಂದು ಬಹಳ ಡಿವೋಟೆಡಾಗಿ ಮಾಡಿದರು. ಇವತ್ತಿಗೂ ತುಂಬ ಜನ ತಬರನ ಕಥೆ ಆ್ಯಕ್ಟಿಂಗನ್ನು ನೆನೆಸ್ಕೋತಾರೆ. ಐ ಥಿಂಕ್ ನನ್ನ ಕೆರಿಯರ್ನಲ್ಲಿ ಭಾಳ ಒಳ್ಳೆಯ ಪರ್ಫಾರ್ಮೆನ್ಸ್ ಬಂದಿದ್ದು ತಬರನ ಕಥೆಯಲ್ಲಿ. ಓಕೆ.
ಹಸೀನಾ 2005 ರಿಲೀಸ್ ಆಗುತ್ತೆ, ಹಿಸ್ಟರಿ ಕ್ರಿಯೇಟ್ ಮಾಡುತ್ತೆ ಸರ್. ಅದು ಶುರುವಾಗಿದ್ದು ಅದು ರಿಲೀಸ್ ದಿನ. ಅದು ಆ ಸಿನಿಮಾದ ಏನೆಲ್ಲ ನೆನಪಾಗುತ್ತೆ ನಿಮಗೆ ಅಂತ? ಅವಾರ್ಡ್ಗಳ ಮೇಲೆ ಅವಾರ್ಡ್ ಪಡ್ಕೊಳ್ಳುತ್ತೆ ಆ ಸಿನಿಮಾ. ಹಸೀನಾ ಒಂದು ದಿವಸ ಅದಕ್ಕಿಂತ ಮುಂಚೆ ನಾನು ತಾಯಿ ಸಾಹೇಬ 1998. ಹೌದು, ಅದಾದಮೇಲೆ ದ್ವೀಪ ಮಾಡಿದ್ದೆ. ತಾಯಿ ಸಾಹೇಬ ಮಾಡಿದಾಗ ಜಯಮಾಲ ಅವರು, ನಾನು ಅದ್ರ ಹಿಂದೊಂದು ಸಿನಿಮಾ ಮಾಡಿದ್ದೆ ಕ್ರೌರಿ ಅಂತ, ಅದು ಬಿಡುಗಡೆ ಆಗಲಿಲ್ಲ. ನನ್ನ ಬಿಡುಗಡೆ ಆಗದಿರುವ ಒಂದು ಸಿನಿಮಾ ಕ್ರೌರಿ, ಯಾಕಂದರೆ ಅದರ ನಿರ್ಮಾಪಕರು ತೀರ್ಕೊಂಡ್ಬಿಟ್ರು. ಅದು NFDC ಲೋನು. NFDC ಹೇಳ್ತು ನಾವು ಅದನ್ನು ರೈಟ್ಸ್ ತೊಗೊಂಬಿಟ್ರು. ಆಮೇಲೆ ಅವರು ರಿಲೀಸ್ ಮಾಡಲೇ ಇಲ್ಲ. ಬಟ್ ಅವರು ಬೇರೆ ಮೆಥಡಲ್ಲಿ ರಿಕವರ್ ಮಾಡಿಕೊಂಡ್ರು ಅವರು, ಯಾಕಂದರೆ ಗೌರ್ಮೆಂಟ್ ಏಜೆನ್ಸಿನ. ಅದನ್ನು ನೋಡೋಕೆ ನಾನು ಜಯಮಾಲನ ಕರೆದಿದ್ದೆ. ಅವ್ರಿಗೆ ಇಷ್ಟ ಆಯಿತು. ಎಷ್ಟು ಬಜೆಟು ಕೇಳಿದೆ. ನಾನು ಬಜೆಟ್ ಹೇಳಿದೆ. ಅಷ್ಟು ಕಮ್ಮಿ ಸಿನಿಮಾ ಮಾಡೋಕ್ಕಾಗತ್ತಾ? ನಾಳೆ NFDC ಕೊಡೋದು ದುಡ್ಡು ಅಷ್ಟೇ, ನಾವು ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಕೈಯಿಂದ ಹಾಕ್ಕೋಬೇಕು ಅಂತ. ಹಾಗಾಗಿ ನನಗೊಂದು ಸಿನಿಮಾ ಮಾಡಿಕೊಡಿ, ನಾನು ಅದಕ್ಕಿಂತ 1.5 ಪಟ್ಟು ಜಾಸ್ತಿ ದುಡ್ಡು ಕೊಡ್ತೀನಿ ಅಂತಂದ್ರು. ಖಂಡಿತ ಮಾಡೋಣ ಅಂತಂದರೆ ಆಮೇಲೆ ಒಂದು 4-5 ಕತೆ ಹೇಳಿದೆ. ಕೊನೆಗೆ ತಾಯಿ ಸಾಹೇಬ ಅವರಿಗೆ ಇಷ್ಟ ಆಯಿತು. ನನ್ನ ಇಡೀ ಕೆರಿಯರಲ್ಲಿ ಐ ಥಿಂಕ್ ಐ ಕನ್ಸಿಡರ್ ತಾಯಿ ಸಾಹೇಬ್ ಆಸ್ ಮೈ ಬೆಸ್ಟ್ ಫಿಲ್ಮ್. ಭಾಳ ಇಷ್ಟ ಆಯಿತು, ಚೆನ್ನಾಗೂ ಇತ್ತು. ಅದಕ್ಕೆ 4 ನ್ಯಾಷನಲ್ ಅವಾರ್ಡ್ ಕೂಡ ಬಂತು. ಬೆಸ್ಟ್ ಫಿಲ್ಮು, ಬೆಸ್ಟ್ ಆ್ಯಕ್ಟರ್ಸು, ಬೆಸ್ಟ್ ಆರ್ಟ್ ಡೈರೆಕ್ಷನ್, ಬೆಸ್ಟ್ ಕಾಸ್ಟ್ಯೂಮ್. ವೈಶಾಲಿ ಕಾಸ್ಟ್ಯೂಮ್ ಮಾಡಿದರು, ಅವ್ರಿಗೆ ಬೆಸ್ಟ್ ಕಾಸ್ಟ್ಯೂಮ್ ಡೈರೆಕ್ಟರ್ ಅಂತ ಕೂಡ ಬಂತು. ಸೊ 4 ಫಿಲ್ಮ್ ಬಂತು. ಅದಾದಮೇಲೆ ಸರ್ ಅದು ಹೆಂಗೆ ಶೂಟಿಂಗ್, ಅದೆಲ್ಲ ಶೂಟಿಂಗ್ ಎಲ್ಲ ಹೆಂಗೆ ನಡೀತಿತ್ತು ಸರ್ ಅವಾಗೆಲ್ಲ? ಇವಾಗ ನೋಡಿ ಈ ಎಲ್ಲ ಲಕ್ಸುರಿ ಆಗಿರುತ್ತೆ ಈ ಶೂಟಿಂಗ್ ಸ್ಪಾಟೇ, ನಟ ನಟಿಯರಿಗೆ ಎಲ್ರಿಗೂ ಕೂಡ. ಆವಾಗ ಹೆಂಗಿರ್ತಿತ್ತು ಸರ್ ಆ ಸ್ಪಾಟ್ ಎಲ್ಲ ಹೇಗಿರ್ತಿತ್ತು? ನಿಮ್ಗಳ ಮಾತುಗಳನ್ನೆಲ್ಲ ಆಗಿದ್ದಂಥ ಲೆಜೆಂಡ್ ನಟ ನಟಿಯರು ಹೇಗೆ ಕೇಳ್ತಾ ಇದ್ರು ಅಂತ? ಲಕ್ಸುರಿಯಸ್ ಅನ್ನೋದು ಯಾವ ಸಿನಿಮಾದಲ್ಲೂ ಇಲ್ಲ ಬಿಡಿ. ನಾನು ಯಾವುದೋ ಒಂದು ಸಣ್ಣ ಹೋಟ್ಲಲ್ಲಿ ಉಳ್ಕೊಳ್ಳೋದು, ವೆಹಿಕಲ್ಗಳಿರಲ್ಲ, ಒಂದು ವೆಹಿಕಲ್ ಓಡಾಡ್ತಿರ್ತೀವಿ, ಅದೇ 10 ಸಲ ತಿರುಗಿ ಬರುತ್ತೆ. ಸೊ ಇದು ರಬಕವಿ ಅಂಥೇಳಿ ಒಂದು ಊರು, ಅದರ ಹತ್ತಿರ. ಅವತ್ತು ನಾನು ಮತ್ತು ನನ್ನ ಕ್ಯಾಮ್ರಾಮನ್ ಹಾಲ್ಕೆರೆ ರಾಮಚಂದ್ರ ಸುಮಾರು 1 ವಾರ ಇಡೀ ಉತ್ತರ ಕರ್ನಾಟಕ ಸುತ್ತಿದ್ವಿ ಆ ಒಂದು ವಾಡೆ ಹುಡ್ಕಕ್ಕೆ. ಎಲ್ಲೂ ಸೂಕ್ತವಾದ ವಾಡೆ ಸಿಕ್ಕಿರಲಿಲ್ಲ. ಭಾಳ ಬೇಸರ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ವಿ. ಇಲ್ಲ, ವಾಪಸ್ ಹೋಗೋದು, ಯಾವುದೋ ಒಂದು ವಾಡೆ ನೋಡಿದ್ವಿ, ಸರಿ ಅದರಲ್ಲೇ ಮಾಡ್ಕೊಳ್ಳೋದು ಅಂತ ಡಿಸೈಡ್ ಮಾಡಿ ವಾಪಸ್ ಬರ್ತಾ ಇದ್ದಾಗ ಜಮಖಂಡಿ ಹತ್ತಿರ ಬಂದಾಗ ಯಾರೋ ಒಬ್ಬರು ಹೇಳಿದರು, ಇಲ್ಲೊಂದು ವಾಡೆ ಇದೆ, ಯಾವ್ದು ನೋಡ್ಕೊಂಡು ಹೋಗ್ಬಿಡಿ ಅಂತಂದು. ಆನ್ ದ ವೇ ಅಲ್ವಾ ಅಂತ ಹಂಗೆ ಸುಮ್ಮನೆ ಒಳಗೆ ಹೋದು. ಆ ವಾಡೆ ಎಲ್ಲ ರೀತಿಯಲ್ಲೂ ಸೂಕ್ತ ಅನಿಸ್ಬಿಡ್ತು. ರಾತ್ರಿ 7 ಗಂಟೆ, ದೊಡ್ಡ ವಾಡೆ, ಭಾಳ ಒಂದು ಕಾಲದ ರಾಜರ ಥರ ಬದುಕಿದಾರಂತೆ. ಆ ವಾಡೆ ಹೊರಗಡೆ ಕಟ್ಟೆ ಮೇಲೆ ಒಬ್ಬರು ಸಣ್ಣ ವ್ಯಕ್ತಿ, ಏನೋ ಸಣ್ಣಕಲ್ಲ ವ್ಯಕ್ತಿ ಕೂತ್ಕೊಂಡು ಬೀಡಿ ಸಿಗ್ತಾ ಇದ್ದು. ಏನು ಬೇಕಿತ್ತೋ ಅಂತ ಕೇಳಿದ್ರು. ಇಲ್ಲ, ಹೀಗೆ ನಾನೇ ಯಜಮಾನ, ಏನು ಬೇಕು ಹೇಳಿದ್ರು. ನನಗೆ ಆಶ್ಚರ್ಯ ಆಗೋಯಿತು, ಇವರು ಈ ವಾಡೆ ಯಜಮಾನ್ರ ಅಂತ. ಇಲ್ಲ, ಹೀಗೆ ನೋಡ್ಕೊಳ್ಳೋಗಿ ಅಂದರು. ನನಗೆ ಇಷ್ಟ ಆಯಿತು, ಮಾನೇ ಸಹ ಬರ್ತೀವಿ ಅಂಥೇಳಿ ನಾನು ರಾಮಚಂದ್ರ ಹೇಳಿದೆ, ಇವತ್ತು ಇಲ್ಲೇ ಎಲ್ಲರೂ ಉಳ್ಕೊಂಬಿಡೋಣ ಅಂತ. ರಬಕವಿಲೇ ಒಂದು ಹೊಸ ಹೋಟ್ಲಾಗಿತ್ತು, ಉಳ್ಕೊಂಡು ಮಾನೇ ಸಹ ಹೋಗಿ ನೋಡಿದ್ರೆ ಎಲ್ಲ ರೀತಿಯ ಅನುಕೂಲ ಆಯಿತು. ಕೊನೆ ನೋಡಿದ್ರೆ ಅದು ಇಷ್ಟ ಆಯಿತು. ಹಾಗಾಗಿ ಅದು ಕೊನೆಗೆ ಉಳ್ಕೊಂಡಿದ್ದು ರಬಕವಿಲೇ, ಶೂಟಿಂಗ್ ಮಾಡಿದ್ದಲ್ಲೇ ಪಕ್ಕದಲ್ಲಿ ವಾಡೆನಲ್ಲಿ. ಎಲ್ಲರೂ ಇನ್ಕ್ಲೂಡಿಂಗ್ ಶಿವರಾಮ್ ಎಲ್ಲ ಅಲ್ಲೇ ನಮ್ಮ ಜೊತೆಗೆ ಒಂದೇ ಒಂದು ಸುರೇಶ್ ಹೆಬ್ಳಿಕರು, ಜಯಮಾಲ ಅವರು ಎಲ್ಲೂ ನೀವು ಹೇಳ್ದಂಗೆ ಲಕ್ಸುರಿಯಸ್ ಹೋಟ್ಲಲ್ಲಿ ಎಲ್ಲೂ ಹೋಗಲಿಲ್ಲ. ಇನ್ಫ್ಯಾಕ್ಟ್ ಜಮಖಂಡಿಲಿ ಹೋಗಿ ಉಳ್ಕೊಳ್ಳಿ ಅಂತಂದ್ರು, ಎಲ್ಲ ಬೇಡಪ್ಪ ಇಲ್ಲೇ ಇಳ್ಕೊತೀವಿ ಸಾಕು ಅಂತಂದು. ಸೊ ಅಲ್ಲಿಂದಲೇ ಮಾಡಿದ್ದು ಭಾಳ ಖುಷಿ ಕೊಟ್ಟ ಸಿನಿಮಾ ಫಾರ್ ವೇರಿಯಸ್ ರೀಸನ್. ಒಂದು ಅಫ್ಕೋರ್ಸ್ ನನಗೆ ಅದರ ಸಿನಿಮಾಟೋಗ್ರಫಿ ಭಾಳ ಇಷ್ಟ ಆಗಿತ್ತು. ಆ ವರ್ಷ ರಾಮಚಂದ್ರರಿಗೆ ರಾಜ್ಯ ಪ್ರಶಸ್ತಿ ಬಂತೆ ಹೊತ್ತು ರಾಷ್ಟ್ರ ಪ್ರಶಸ್ತಿ ಬರಲಿಲ್ಲ. ಬಟ್ ನೆಕ್ಸ್ಟ್ ಇಯರ್ ದ್ವೀಪದಲ್ಲಿ ಅದೇ ರಾಮಚಂದ್ರ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂತು. ಭಾಳ ಬೇರೆ ಬೇರೆ ಕಾರಣಗಳಿಗೆ ನನಗೆ ತಾಯಿ ಸಾಹೇಬ ಭಾಳ ಇಷ್ಟವಾದ ಸಿನಿಮಾ. ಯಾಕಂದರೆ ಒಂದು ವ್ಯಕ್ತಿಯ ಕಥೆ ಹೇಳ್ತಾನೆ ಒಂದು ಸಮುದಾಯದ ಒಂದು ಇದರ ಇತಿಹಾಸವನ್ನು ನಾವು ಹೇಳ್ಕೊಳ್ಳುವ ಒಂದು ಕ್ರಮ ಇದೆಯಲ್ಲ, ಅದನ್ನು ಆನಂತರ ಗುಲಾಬಿ ಟಾಕೀಸಲ್ಲೂ ಟ್ರೈ ಮಾಡಿದೆ. ನನಗೆ ಭಾಳ ಖುಷಿ ಆಯಿತು. ಸರ್, ಸೌಂದರ್ಯ ಮೇಡಮ್ ಬಗ್ಗೆ ಮಾತಾಡ್ತಾ ಇದ್ರಿ, ಅದನ್ನು ಕಂಟಿನ್ಯೂ ಮಾಡಿ ಸರ್. ಅದು ಏನು ವಿಚಾರ ಅಂತ ಹೇಳಿ. ನಾನು 2001 ಕಾಣುತ್ತೆ, ಒಂದು ಮೆಸೇಜ್ ಕಳಿಸಿದ್ರು. ಮೆಸೇಜ್ ಯಾರೋ ಮೂಲಕ ನಮ್ಮನ್ನು
ಮಾರುತಿ ಅಂತ ಒಬ್ಬರು ಪ್ರೊಡ್ಯೂಸರ್ ಇದ್ದಾರೆ, ಮಾರುತಿ ಅಂತ, ಬೆಳ್ಳಿಮೂಡ ಎಲ್ಲ ಪ್ರೊಡ್ಯೂಸ್ ಮಾಡಿದವರು. ಸೌಂದರ್ಯ ನಿಮ್ಮನ್ನು ಭೇಟಿ ಮಾಡಬೇಕಂತೆ, ಒಂದು ಸಿನಿಮಾ ಮಾಡೋಕೆ ಇದ್ದಾರೆ ಅಂತ. ನಾನು ಹೇಳಿದೆ ಸೌಂದರ್ಯ ಅವಾಗ ಅಮಿತಾಬ್ ಬಚ್ಚನ್ ಕೂಡ ಜೊತೆಗೆ ಕೂಡ ಮಾಡಿದರು. ಸೊ ದಕ್ಷಿಣ ಭಾರತದ ನಂಬರ್ 1 ನಟಿ, ಹಿಂದಿನಲ್ಲೂ ಪ್ರವೇಶ ಮಾಡ್ತಿದ್ದಾರೆ. ಅವ್ರು ಯಾಕೆ ನನ್ನ ಬಂದು ಮೀಟ್ ಮಾಡ್ತಾರೆ ಅಂತ. ಆಯ್ತು ಅದು ಬರಲಿ ಅಂದ್ಬಿಟ್ಟೆ. ನನ್ನ ಏನಿತ್ತು ಅನಿಸಿಕೆ ಏನಿತ್ತು ಅಂತಾರೆ, ಸಿಕ್ಕಾರೋರೆಲ್ಲ ಹೇಳ್ತಾರೆ ಒಂದು ಸಿನಿಮಾ ಮಾಡೋದು ಸರ್, ಯಾರೂ ಬರೋಲ್ಲ, ಹಾಗೆ ಬರೋಲ್ಲ. ಅದಾಗಿ ಒಂದು ವಾರಕ್ಕೆ ಸೌಂದರ್ಯ ಅಣ್ಣ ಮತ್ತು ಮಾರುತಿಯವರು ಮನೆಗೆ ಬಂದರು. ಸರ್ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ವಲ್ಲ, ಅಯ್ಯೋ ಬಂದೇ ಬಿಟ್ರಲ್ಲ ಅಂದೆ. ಆಯಿತು ಮಾಡೋಣ ಅಂತಂದೆ. ಸೌಂದರ್ಯ ಅವರ ತಂದೆ ಹೆಸರಲ್ಲಿ ಒಂದು ಇದು ಪ್ರೊಡಕ್ಷನ್ ಹೌಸ್ ಮಾಡ್ತಾಯಿದ್ದೀವಿ, ನಮಗೊಂದು ಸಿನಿಮಾ ಮಾಡಿಕೊಡ್ಬೇಕು. ಅದು ಹೇಗೆ ಅಂತಂದ್ರೆ ಅವರ ತಂದೆಯ ಇದನ್ನು ಯಾವುದೂ ರೀತಿಯಲ್ಲಿ ಚ್ಯುತಿ ಬರೆದಿದ್ದ ಹಾಗೆ ಭಾಳ ಒಂದು ಒಳ್ಳೆಯ ಕನ್ನಡದ ಒಂದು ಲ್ಯಾಂಡ್ಮಾರ್ಕ್ ಸಿನಿಮಾ ಮಾಡಬೇಕು ಅಂತ. ನಾನು ಸಿನಿಮಾ ಶ್ರದ್ಧೆಯಿಂದ ಅಂತೂ ಮಾಡ್ಕೊಡ್ತೀನಿ, ಲ್ಯಾಂಡ್ಮಾರ್ಕ್ ಆಗುತ್ತೋ ಏನಾಗುತ್ತೋ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಆಗ ಒಂದು 2-3 ಕತೆ ಹೇಳಿ ಅಂತಂದ್ರು. ಒಂದು 4 ಕತೆ ಹೇಳಿದೆ. ಮಾರುತಿಯವರಿಗೆ ಈ ಕತೆ ಇಷ್ಟ ಆಗೋಯ್ತು, ಇಲ್ಲ ಇದನ್ನೇ ಮಾಡೋಣ ಅಂತ. ಯಾಕೆ ಕೇಳಿದ್ರೆ ಮಳೆ ಬಗ್ಗೆ ಕನ್ನಡದಲ್ಲಿ ಸಿನಿಮಾನೇ ಇಲ್ಲ ಅಂತ. ಸೊ ನಾನು ಹೇಳಿದೆ ನನಗೂ ಭಾಳ ಆಸೆ, ಯಾಕಂದರೆ ನಾನು ಮಲೆನಾಡಿನಾಗಿ ಮಳೆ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಭಾಳ ದಿವಸದಿಂದ ಕನಸು ಕಾಣ್ತಾ ಇದ್ದೆ, ಮಾಡೋಣ ಅಂತ ಅಂದೆ. ಆಮೇಲೆ ಶುರು ಮಾಡೋದು. ಬಟ್ ನಾನು ಸೌಂದರ್ಯ ನೋಡೇ ಇರಲಿಲ್ಲ. ಆಶ್ಚರ್ಯ ಅನಿಸ್ಬೋದು ನಿಮಗೆ. ನನಗೆ ಅಸೋಸಿಯೇಟ್ ಡೈರೆಕ್ಟ್ರಿಗೆ ಫೋನ್ ಮಾಡಿದೆ, ಸೌಂದರ್ಯ ಹೇಗಿದ್ದಾರೆ? ಹಾಂ ಸರ್ ಖಂಡಿತ ಮಾಡಿ ಸರ್, ತುಂಬ ಕೋಆಪ್ರೇಟಿವ್, ನಿಮ್ಮನ್ನು ಮಗಳಿದ್ದಾಗೆ ಅಂತ ತಿಳ್ಕೊಂಡು ಮಾಡಿ. ಈ ಥರ ಅನನ್ಯನ ಹೆಸರು ಹೇಳಿದೆ. ಅನನ್ಯ ಈ ಥರನೇ ಭಾಳ ಕೋಆಪ್ರೇಟಿವ್, ಫ್ರೆಂಡ್ಲಿ ಅಂತ. ನನಗೆ ಇವರಿಗೆ ಮಾರುತಿಯವರಿಗೆ ಹೇಳಿದೆ, ಅವ್ರದ್ದೊಂದು ಸಿನಿಮಾ ನೋಡಬೇಕಲ್ಲ ಅಂತ. ಅವ್ರು ಅಣ್ಣಂಗೆ ಹೇಳಿದಂತೆ, ಅವ್ರು ಅಣ್ಣಂಗೆ ಗೊತ್ತಾಗೋಯ್ತು ಇವರು ಸೌಂದರ್ಯ ನೋಡೇ ಇಲ್ಲ ಅಂತ. ಸೊ ನೆಕ್ಸ್ಟ್ ಡೇ ಒಂದು ಟಿಕೆಟ್ ಕಳಿಸಿದ್ರು, ಹೈದ್ರಾಬಾದಿಗೆ ಬನ್ನಿ ಅಂತ. ಅಲ್ಲೇ ಫಸ್ಟ್ ನೋಡಿದ್ದೆ ನಾನು ಸೌಂದರ್ಯನ. ನಾನು ನೋಡಿದ ಹಂಗಾಗೋಟೆ, ಅಷ್ಟು ಚೆನ್ನಾಗಿರ್ತಾರೆ ಅನ್ನೋ ಕಲ್ಪನೆಯೇ ಇಲ್ಲ, ಅಷ್ಟು ಸುಂದರವಾಗಿದ್ದರು ಅವರು. ವಾಪಸ್ ಹೇಳಿದೆ, ಏನೋ ಮಾರುತ್ತೀರಿ ಬಂದು ಹೇಳಿದೆ, ಕತೆ ಚೇಂಜ್ ಮಾಡ್ತೀನಿ, ಯಾಕಂದರೆ ನನ್ನ ಕತೆಗೆ ಸೌಂದರ್ಯ ಸೂಟ್ ಆಗಲ್ಲ ಅನ್ನಿಸ್ತು ಅಂತ. ಇಲ್ಲ ಇದನ್ನೇ ಮಾಡಬೇಕು ಅಂತ. ಸೊ ಕೊನೆಗೆ ಅದನ್ನೇ ಮಾಡೋದು ಡಿಸೈಡ್ ಮಾಡೋದು. ಬಟ್ ನನಗೆ ಭಾಳ ಹೆದರಿಕೆ ಇತ್ತು, ಯಾಕಂದರೆ ಇದೆಲ್ಲ ಕಲ್ಪನೆಗಳಿರುತ್ತಲ್ಲ, ತೆಲುಗು ನಟ ನಟಿಯರು ಬೇರೆ ಥರದಲ್ಲೇ ಇರ್ತಾರೆ, ಬೇರೆ ಲೋಕದಿಂದ ಬಂದಂಗೆ ಇರ್ತಾರೆ ಅಂಥೇಳಿ. ಕನ್ನಡ ನಟಿಯರ ಜೊತೆಗೆ ವರ್ಕ್ ಮಾಡಿದ್ದೆ ಬಟ್ ಇದು ಹೆಂಗೋ ಇರ್ತಾರೆ ಅಂತ. ಯಾಕಂದರೆ ಅದಕ್ಕಿಂತ ಮುಂಚೆ ಮಾಡಿದ್ದು ಜಯಮಾಲ ಅವರು ತುಂಬಾ ಕೋಆಪ್ರೇಟಿವ್ ಆಗಿದ್ದರು. ತುಂಬಾ ನಾವೆಲ್ಲಿ ಉಳ್ಕೊಂಡಿದ್ದು ಅಲ್ಲೇ ಉಳ್ಕೋತಿದ್ವು, ಏನೇ ಸ್ಪೆಷಲ್ ಊಟ ತಿಂಡಿ ಏನೂ ಕೇಳ್ತಿರ್ಲಿಲ್ಲ. ಪ್ರೊಡ್ಯೂಸರ್ ಅವರೇ, ಆದರೂ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ಅಂತ. ಕೊನೆಗೆ ನೋಡಿದರೆ ಆ್ಯಕ್ಚುಲಿ ಅವ್ನು ನಾನು ಅಸೋಸಿಯೇಟ್ ಡೈರೆಕ್ಟರ್ ಹೇಳಿದಾಗೆ ಶಿ ವಾಸ್ ಸೋ ಅಕಾಮಡೇಟಿವ್, ಸೋ ಫ್ರೆಂಡ್ಲಿ, ಮನೆಯವ್ರ ಥರನೇ ಇದ್ದರು. ಆಮೇಲೆ ನಮ್ಮದು ಶೂಟಿಂಗು ನಾನು ಅವಿನಾಶನ್ ಮತ್ತೊಂದು ರೋಲಿಗೆ ಹಾಕ್ಕೊಂಡೆ, ವಾಸುದೇವರಾಯರನ್ನ ಮತ್ತೊಂದು, ಹರೀಶ್ ರಾಜುಗೆ ಮತ್ತು ಪುನಃ ಮತ್ತೊಂದು ರೋಲ್ ಕೊಟ್ಟೆ. ಎಷ್ಟು ಮಾಡಿದರು ಅಂತಂದರೆ ಬೋತ್ ಅವಿನಾಶ್ ಮತ್ತು ಸೌಂದರ್ಯ ನನ್ನ ಶೂಟಿಂಗ್ ಸ್ವಲ್ಪ ಡಿಲೇ ಆಗ್ತಾ ಹೋಯಿತು, ಯಾಕಂದರೆ ಮಳೆ ಕಾಯಬೇಕಿತ್ತಲ್ಲ. ಸೊ ಅವರ ಕಮಿಟ್ಮೆಂಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಹೋದರು, ಶೂಟಿಂಗ್ ಡೇಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಹೋದರು. ಎಷ್ಟು ಮಟ್ಟಿಗೆ ಅಂತಂದರೆ ಸುಮಾರು ಒಂದು 25 ದಿವಸ ನಾವು ಸಾಗರದಲ್ಲಿ ಉಳ್ಕೊಂಡಾಗ ಇಬ್ಬರು ತೆಲುಗು ಪ್ರೊಡ್ಯೂಸರ್ ಹುಡ್ಕೊಂಬಂದರು ಸೌಂದರ್ಯನ, ಇವರು ಎಲ್ಲೋಗಿದ್ದಾರೆ ಅಂತ. ಇವರು ಸಿಗ್ತಾನೂ ಇಲ್ಲ, ಶೂಟಿಂಗ್ ಎಲ್ಲ ಕ್ಯಾನ್ಸಲ್ ಆಗ್ತಾ ಇದೆ ಅಂತ. ಅದ್ರಲ್ಲಿ ಒಬ್ಬರು ಭಾರಿ ದೊಡ್ಡ ಡೈರೆಕ್ಟ್ರು, ಆವಾಗ ನಂಗೆ ಪರಿಚಯ ಮಾಡಿಕೊಟ್ರು. ಸೊ ಅಷ್ಟು ಕಮಿಟೆಡ್ ಆಗಿದ್ದರು. ನಾವು 3 ತಿಂಗಳು ಪ್ರತಿ ತಿಂಗಳು 20 ದಿವಸದ ಥರ ಶೂಟ್ ಮಾಡೋದು. ಮಳೆಗೆ ತುಂಬ ಕಾಯಬೇಕಿತ್ತು. ಅವರು ಅಣ್ಣ ಮತ್ತು ಮಾರುತಿಯವರು ತುಂಬ ಶ್ರಮ ಹಾಕಿದರು ಮಳೆಗೆ. ಯಾಕಂದರೆ ಮಳೆ ಅಂದರೆ ನಾವು ಆ್ಯಕ್ಷನ್ ಅಂದ ತಕ್ಷಣ ಮಳೆ ಏನು ಬರಲ್ವಲ್ಲ. ಸೊ ಆರ್ಟಿಫಿಷಿಯಲ್ ರೈನ್ ತಂದಿದ್ವಿ, ಆದರೆ ಆ್ಯಂಬಿಯನ್ಸ್ ಏನಿದೆ ಕ್ಲೌಡಿ ಆಗಿರಬೇಕು, ಡಲ್ ಆಗಿರಬೇಕು, ಅದಕ್ಕೆ ಕಾಯ್ತಾ ಇದ್ವಿ. ಮಳೆ ಕಾಯ್ತಾ ಇರಲಿಲ್ಲ, ಆ್ಯಂಬಿಯನ್ಸಿಗೆ ಕಾಯ್ತಾ ಇದ್ವಿ. ಮಳೆ ಬರ್ಬೋದು ಅನ್ನೋಷ್ಟು ಇಲ್ಲಿ ಮೆಷಿನ್ ಸ್ಟಾರ್ಟ್ ಮಾಡ್ತಾಯಿದ್ವು, ಮಳೆ ಥರ ಅನ್ನಿಸ್ತಾ ಇತ್ತು. ಬಟ್ ಫಸ್ಟ್ ಡೇನೇ ಶುರು ಮಾಡಿಬಿಟ್ಟು 4 ಗಂಟೆ ಅಷ್ಟೊತ್ತಿಗೆ ನಾನು ಹಾಕ್ಕೊಂಡು ಶಾರ್ಟ್ಸ್ ಎಲ್ಲ ಮುಗಿದೋಯ್ತು. ಇನ್ನೇನು ಮಾಡೋಣ ಅಂತ ಯೋಚನೆ ಮಾಡಿದೆ. ನಾನು ಸಾಮಾನ್ಯ ಏನಾದ್ರು ಪ್ಲ್ಯಾನ್ ಮಾಡಿದರೆ 6 ಗಂಟೆವರೆಗೆ ಶೂಟಿಂಗ್ ಮಾಡ್ತೇನೆ ಅಟ್ ಎನಿ ಕಾಸ್ಟ್. ಸೊ ನಾನು ಅಸೋಸಿಯೇಟ್ ಡೈರೆಕ್ಟರ್ ಹೇಳಿದೆ, ನಾವು ಬೋಟಲ್ಲಿ ಹೋಗೋ ಶಾರ್ಟ್ ಇದೆ. ಸೊ ಎಲ್ಲಿ ಸೆಟ್ ಹಾಕಿದ್ದು ಎದುರುಗಡೆನೇ ಇದಿತ್ತು, ಏನು ಬ್ಯಾಕ್ ವಾಟರ್ಸ್ ಇತ್ತು. ಇಲ್ಲೇ ಬೋಟ್ ತರಿಸಿದ್ದು,
ಬೋಟ್ ತರಿಸಿದ್ಮೇಲೆ ಅಣ್ಣನ ಕೇಳಿದು ಇಲ್ಲೇ ಶೂಟ್ ಮಾಡ್ತೀವಿ ಅಂತ ಆಯಿತು ಅಂದು ಅವ್ರನ್ನ ಬೋಟಿಗೆ ಇಳಿಸಿದಾಗ ಆಮೇಲೆ ಕೇಳಿದೆ ಇನ್ನು ಹೆಚ್ಚು ಕಮ್ಮಿ ಆದರೆ ಅವ್ರಿಗೆ ಸ್ವಿಮ್ಮಿಂಗ್ ಬರುತ್ತಲ್ವಾ ಕೇಳಿದೆ. ಅಯ್ಯೋಯ್ಯೋ ಸ್ವಿಮ್ಮಿಂಗ್ ಅಲ್ಲ, ಅವಳಿಗೆ ನೀರು ಅಂದರೆ ಭಯ, ಅವಳಿಗೆ ವಾಟರ್ ಫೋಬಿಯೋ ಇದೆ. ನೀವು ಹೇಳಿದ್ರಿ ಮುಂಚೆನೇ ಹೇಳೋದು ಇಡೀ ಸಿನಿಮಾ ಬರೀ ನೀರಲ್ಲೇ ಆಗುತ್ತೆ ಅಂತ. ಏನು ಮಾಡೋದು ಅಂತ ಅವತ್ತು ಹೆಂಗೋ ಆಚೆ ಕಡೆ ಈಚೆ ಕಡೆ ಹಗ್ಗ ಹಾಕಿ ಭಾಳ ಕೇರ್ಫುಲ್ಲಾಗಿ ಶೂಟ್ ಮಾಡೋದು, ಒಂದು ದೋಣಿ ಹೋಗೋ ಶಾಟ್ ಅಷ್ಟೆ. ಆಮೇಲೆ ನೆಕ್ಸ್ಟ್ ಡೇ ಇತ್ತಗೋ ಲೈಫ್ ಜಾಕೆಟ್ ಎಲ್ಲ ತರಿಸಿದ್ವಿ. ಆಮೇಲೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸು ಮತ್ತು ಆರ್ಟ್ ಅಸಿಸ್ಟೆಂಟು ಕೂಡ ಲೈಫ್ ಜಾಕೆಟ್ ಹಾಕ್ಕೊಂಡು ಇವ್ರು ಬೋಟ್ ಮಾಡ್ದಂಗೆ ಮಾಡ್ತಾಯಿದ್ರು. ಅವ್ರು ಆ ಕಡೆ ಮುಳುಕ್ಕೊಂಡು ಅದನ್ನು ಎಳ್ಕೊಂಡು ಹೋಗ್ತಾ ಇರ್ತಾರೆ ಬೋಟನ್ನು. ಆ ಥರ ಎಲ್ಲ ಪ್ಲ್ಯಾನ್ ತುಂಬ ಕೋಆಪ್ರೇಟಿವ್ ಆಗಿದ್ದು. ಆ್ಯಂಡ್ ಒಂದು ದಿವಸ ಅಂತೂ ಕ್ಲೈಮ್ಯಾಕ್ಸು ಮಳೆನಲ್ಲೇ ಶೂಟ್ ಮಾಡಬೇಕು. ಅವತ್ತು ಅವ್ರಿಗೆ ಸಿಕ್ಕಾಪಟ್ಟೆ ಜ್ವರ. ಆದರೆ ಯಾವ ಮನೇಲಿ ಶೂಟ್ ಮಾಡ್ತಿದ್ರು ಅವ್ರಿಗೆ ಮಾನಸ ಬಿಡಬೇಕಿತ್ತು, ಯಾಕಂದರೆ ಅವರಿಗೆ ಮಾನಸ ಈ ನವರಾತ್ರಿ ಹಬ್ಬ. ಅವ್ರು ಹೇಳ್ತಾರೆ ನಮ್ಮ ಮನೇಲಿ ಹಬ್ಬ ಮಾಡಬೇಕು, ನಾವೆಲ್ಲ ಪೂಜೆ ಇಡಬೇಕು. ನಾಳ್ದು ಆಯಿತು ಖಂಡಿತ ಮಾಡ್ತೀನಿ ಅಂತ ಸೌಂದರ್ಯ ಅವ್ರಿಗೆ ಹೇಳಿದೆ. ನೋಡಿ ಹಿಂಗಾಗಿದೆ ಬಿಡಿ ಎಲ್ಲ ಮಾಡೋಣ ಬಿಡಿ ಅಂತ. ಅಲ್ಲ ನೀವು 103, 104 ಇದೆಯಲ್ಲ ಪರವಾಗಿಲ್ಲ ಮಾಡ್ತೀವಿ ಅಂತಂದರು. ಸೊ ಅವತ್ತು ಸಿಕ್ಕಾಪಟ್ಟೆ ಮಳೆಯಲ್ಲಿ ನೆನೀತಾ ಕೆಲಸ ಮಾಡೋಕ್ಕೆ, ಮನೆ ಫ್ಲಡ್ ಆಗಿದೆ ಮಾಡಿದರು ಬಾಬಾ, ತುಂಬ ಕಷ್ಟಪಟ್ಟು ಮಾಡಿದರು. ಅವತ್ತು ತುಂಬ ನನಗೂ ಭಾಳ ಸಂಕಟ ಆಯಿತು. ಅಷ್ಟು ಟೆಂಪ್ರೇಚರ್ ಇರುವಾಗ ಅದು ನೀರಲ್ಲೇ ನಿಂತ್ಕೊಂಡು ಇಡೀ ದಿವಸ ನೀರಲ್ಲಿ ನಿಂತ್ಕೋಬೇಕಲ್ಲ. ಜೋಗದಿಂದ ಸುಮಾರು 3/4 ಗಂಟೆ ಜರ್ನಿ. ಸೊ ಬೋರ್ ಆಗುತ್ತಲ್ಲ, ಅದಕ್ಕೆ ಎಲ್ಲರೂ ಇಟ್ಕೊಂಡು ಹರಟೆ ಹೊಡ್ಕೊಂಡು ಏನೋ ಕಾರ್. ಬಟ್ ವಾಸುದೇವರಾಯರಿಗೆ ಮಾತ್ರ ಬೇರೆ ಕಾರ್ ಇತ್ತು. ಬಟ್ ಸೌಂದರ್ಯ ಹೇಳಿದ್ದು ಅವ್ರ ಕಾರಲ್ಲೇ ಬರಲಿ ಅಂತ. ಸೊ ಅಜ್ಜ ಅಂತ ಕರಿತಿದ್ರು. ವಾಸುದೇವರಾಯರನ್ನ ಕರ್ಕೊಂಬರೋದು, ಅವ್ರನ್ನ ಬೆಟ್ಟ ಹತ್ತಬೇಕಾದ್ರೆ ಕುರ್ಚಿ ತೊಗೊಂಡು ಅವ್ರು ಹತ್ಸೋದು ಎಲ್ಲ ಅವರೇ ಮಾಡ್ತಾಯಿದ್ರು. ಅವ್ರು ಇನ್ನಿಲ್ಲ ಸೌಂದರ್ಯ ಅವರು ಈ ಥರ ಅಪಘಾತ ಆಯಿತು ಅಂದಾಗ ನೀವೆಲ್ಲ ನನಗೆ ಅವತ್ತು ಭಾಳ ಶಾಕಿಂಗ್. ನಾನು ಹಿಂಗೇನೋ ಮನೇಲಿ ಏನೋ ಮಾಡ್ತಾ ಕೂತಿದ್ದೆ, ಒಂದು ಫೋನ್ ಬಂತು. ಸರ್ ನಾನು ಪ್ರೆಸ್ ಇಂಥವ್ರು, ಸರ್ ಸೌಂದರ್ಯ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಈಗ ಯಾಕೆ ಪ್ರಶ್ನೆ ಕೇಳ್ತಾರೆ? ಸರ್ ಗೊತ್ತಿಲ್ವ ಸುದ್ದಿ ಆ್ಯಕ್ಸಿಡೆಂಟಲ್ಲಿ ಇಬ್ಬರು ತೀರ್ಕೊಂಬಿಟ್ರು ಸರ್, ಅಣ್ಣ ತಂಗಿ ಇಬ್ಬರು ತೀರ್ಕೊಂಬಿಟ್ರು ಅಂತ. ನಾನು ಆಗ ಆ ಫೋನ್ ಕೈಯಿಂದ ಜಾರ ಹೋಯಿತು ನನಗೆ. ಆಮೇಲೆ ಮುಂದೆ ಮಾತಾಡಲಿಲ್ಲ. ವೈಶಾಲಿಗೆ ಫೋನ್ ಮಾಡಿದೆ. ವೈಶಾಲಿ ಅವಾಗ ಅದರ ಶೂಟಿಂಗಲ್ಲಿದ್ದು ಹೀಗಾಯ್ತದೆ ಹೇಳಿ ನನಗೂ ಸುದ್ದಿ ಬಂತು ಅಂತಂದು ಭಾಳ ದೊಡ್ಡ ಶಾಕ್ ಆಯಿತು. ಯಾಕೆಂದರೆ ಬೇರೆ ಬೇರೆ ಕಾರಣಗಳಿಗೆ ನನಗೆ ಭಾಳ ಮುಖ್ಯ ಆಗಿತ್ತು. ಯಾಕಂದರೆ ಅವರು ಒಂದು ಪ್ಲ್ಯಾನ್ ಮಾಡ್ತಾಯಿದ್ರು, ಪ್ರತಿ ವರ್ಷ ಒಂದು ಈ ಥರ ದ್ವೀಪ ಥರ ಸಿನಿಮಾ ಬೇರೆ ಸೌತ್ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ಒಂದು. ಸೊ ನೆಕ್ಸ್ಟ್ ಇಯರ್ ತೆಲುಗು ಅಂತ ಪ್ಲ್ಯಾನ್ ಮಾಡಿದ್ರು, ಡೈರೆಕ್ಟ್ರನ್ನೂ ಫಿಕ್ಸ್ ಮಾಡಿದರು. ಆದರೆ ನೆಕ್ಸ್ಟ್ ಇಯರ್ ತಮಿಳು, ಆಮೇಲೆ ಮಲಯಾಳಮು, ಮತ್ತು ವಾಪಸ್ ಕನ್ನಡಕ್ಕೆ ಬರ್ತೀವಿ, ಅವು ನೀವೇ ಮಾಡಬೇಕು ಅಂತ ಕೂಡ ಹೇಳಿದರು. ಅದು ಒಂದು ದೊಡ್ಡ ಮೂಮೆಂಟನ್ನೇ ಶುರು ಮಾಡ್ತಿರ್ತೆ ಏನು. ಆಮೇಲೆ ಅದು ಒಂದು ನನ್ನ ಸ್ವಾರ್ಥದ ಈ ಥರದ ಸಿನಿಮಾಗಳ ಇದರಿಂದ ಸ್ವಾರ್ಥ ಅಂತ ಹೇಳ್ಬೋದು. ಬಟ್ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿಯೋ ಬಹಳ ಒಳ್ಳೆಯ ಹ್ಯೂಮನ್ ಬೀಯಿಂಗು. ನಾನು ನಟಿಯಾಗಂತೂ ಪ್ರಶ್ನೆಯೇ ಇಲ್ಲ. ಸೌಂದರ್ಯನೂ ಇತ್ತು, ಪ್ರತಿಭೆಯೂ ಇತ್ತು, ಆಮೇಲೆ ಡೆಡಿಕೇಶನ್ನು ಇತ್ತು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಅನೇಕ ನಟನಟಿಯರಲ್ಲಿ ವ್ಯಾವಹಾರಿಕ ಜ್ಞಾನ ಗೊತ್ತಿರುತ್ತೆ ಹೊರತು, ಪ್ರಾಪಂಚಿಕ ಜ್ಞಾನ ಗೊತ್ತಿರುತ್ತೆ ಹೊರತು ಬೇರೆ ಥರದ ಎಚ್ಚರ ಇರಲ್ಲ. ಇವರಿಗೆ ಅದಿತ್ತು. ತುಂಬ ಓದ್ಕೊಂಡವರು, ತಿಳ್ಕೊಂಡವರು, ಏನಾದರೂ ಒಂದು ವಿಷಯ ಹೇಳಿದರೆ ತಕ್ಷಣ ಅದರ ಬಗ್ಗೆ ಸ್ಟಡಿ ಮಾಡಿ ಹೇಳೋರು ತುಂಬ ಜನರಲ್ಲಿ ಇರಲ್ಲ. ಅದು ಕೆಲವೇ ನಟನಟಿಯರಲ್ಲಿ ಇರುತ್ತದು ಅಂಥದ್ದು ಇತ್ತು. ಹಸೀನಾ ಸಿನಿಮಾದ ಬಗ್ಗೆ ಮಾತಾಡಿ ಸರ್. 2005 ರಿಲೀಸ್ ಆಗುತ್ತೆ, ಅದು ಕೂಡ ಸಾಕಷ್ಟು ಅವಾರ್ಡ್ಗಳನ್ನು ಪಡ್ಕೊಳ್ಳುತ್ತೆ. ಇವೆರಡು ಆದಮೇಲೆ ತಾರಾ ಅವರು ಬಂದರು, ನನಗೊಂದು ಫಿಲ್ಮ್ ಮಾಡಿಕೊಡಿ ಅಂತ. ಆಯಿತು ಮಾಡೋಣ ಅಂದೆ. ತಾರಾ ಅವರು ನನಗೆ ಭಾಳ ಒಳ್ಳೆಯ ನಟಿ ಅಂತ ಗೊತ್ತಿತ್ತು. ಎಮೋಷನಲ್ ಇದು ಭಾಳ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾರೆ ಅಂತ. ನಾನು ಅದರ ಪ್ರೊಡ್ಯೂಸರ್, ಎಕ್ಸಿಕ್ಯೂಟಿವ್ ಇವರು ಅಡ್ವೈಸರು ವಿಠಲ್ ಮೂರ್ತಿಯವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿದೆ. ಕೊನೆ ನಾವು ಬಾನು ಮುಷ್ತಾಕ್ ಅವರ ಒಂದು ಕಥೆಯನ್ನು ಭಾಳ ಇಷ್ಟಪಟ್ಟೆ, ಅದನ್ನು ಮಾಡೋದು ಅಂತ ಆಯಿತು. ಎಲ್ಲ ಒಪ್ಪಿದರು. ಒಬ್ಬೊಬ್ರದ್ದು ಒಂದೊಂದು ಇದಿರುತ್ತಲ್ಲ. ಜಯಮಾಲ ಬಂದಾಗ ಕಷ್ಟಳಿದು ಒಂದು ಒಳ್ಳೆ ಫಿಲ್ಮ್ ಆಗಬೇಕು, ಅದಕ್ಕೂ ಅವಾರ್ಡ್ ಬರಬೇಕು, ನನಗೂ ಅವಾರ್ಡ್ ಬರಬೇಕು ಅಂತ ಫಾರ್ಚುನೇಟ್ಲಿ ಎರಡೂ ಆಯಿತು. ಸೌಂದರ್ಯ ಬಂದಾಗ ಹೇಳಿದರು, ನೋಡಿ ನಾನೇ ಸಾಕಷ್ಟು ಅವಾರ್ಡ್ ಬಂದಿದೆ, ಬಟ್ ನಮ್ಮ ತಂದೆಯ ಹೆಸರಿಗೆ ಒಂದು ಭಾಳ ಗೌರವ ತಂದು ಕೊಡಬೇಕು. ಹಾಗಾಗಿ ಸಿನಿಮಾಕ್ಕೆ ಹಾಗೆ ಆಗೋಯ್ತದು.
ಇವ್ರು ಹೇಳಿದ್ದು ಸಿನಿಮಾ ಹೆಂಗಾಗುತ್ತೋ ಗೊತ್ತಿಲ್ಲ, ನನಗೆ ಅವಾರ್ಡ್ ಬರ್ಬೇಕು. ಸೊ ಆಯಿತು ಮಾಡ್ದು, ಅದು ಆಮೇಲೆ ಹಾಗೆ ಆಯಿತು ಬಿಡಿ. ಸಿನಿಮಾಕ್ಕೆ ಹಾಗೆ ಗೋಲ್ಡನ್ ಲೋಟಸ್ ಬರಲಿಲ್ಲ, ಬಟ್ ಬೇರೆ ಅವಾರ್ಡ್ ಬಂತು. ಇವ್ರಿಗೆ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಬಂತು. ಕತೆ ಕೊಟ್ಟೆ. ಭಾನು ಮುಷ್ತಾಕ್ ಅವ್ರ ಹತ್ರ ಹೋದಾಗ ಫಸ್ಟ್ ಹೇಳಿದ್ದು, ಈ ಕತೆ ಬರೆದಾಗ ಅವರಿಗೆ ಆ ಕಮ್ಯುನಿಟಿಯವರು ಫತ್ವಾ ಹಾಕಿದ್ರು ಅಂತ, ಫತ್ವಾ ಹೊರಡಿಸಿ ಇನ್ಮೇಲೆ ಕತೆ ಬರೀಬಾರ್ದು ಅಂತ ಹೇಳಿದಂತ. ಬಟ್ ಭಾನು ಮುಷ್ತಾಕ್ ಅವರು ಕೇರ್ ಮಾಡಲಿಲ್ಲ, ಇಲ್ಲ ನಾನು ಬರೆಯೋಳು ಅಂತ ಹೇಳಿದ್ರು. ಸೊ ನಾನು ಕತೆ ಕೇಳೋಕೆ ಹೋದಾಗ ಈ ಮಾತೊಂದು ಹೇಳಿದರು, ಸ್ವಲ್ಪ ಅದ್ರ ಬಗ್ಗೆ ಕೇರ್ಫುಲ್ಲಾಗಿರಬೇಕು ಅಂತ. ನಾನು ಹೇಳಿದ ಹಾಗೇನು ಸಮಸ್ಯೆ ಆಗಲ್ಲ ಬಿಡಿ, ನಾವು ಯಾವ ಕಮ್ಯುನಿಟಿಯನ್ನು ಯಾವ ಮತವನ್ನು ಹೀಯಾಳಿಸಲ್ಲ, ಮಾಡ್ತೇವೆ ಶ್ರದ್ಧೆಯಿಂದ ಅಂತ ಮಾಡಿದಾಗ ಆ ಕಮ್ಯುನಿಟಿಯರ ಈ ಸಿನಿಮಾವನ್ನು ಒಪ್ಕೊಂಡ್ರು. ಸಿನಿಮಾನು ತುಂಬ ಚೆನ್ನಾಗಿ ಬಂತು. ಎಮೋಷನಲಿ ಭಾಳ ಡಿಸ್ಟರ್ಬಿಂಗ್ ಆದ ಸಿನಿಮಾ. ನನ್ನ ಅನೇಕ ಸಿನಿಮಾಗಳಲ್ಲಿ ಕಾಣದಿರುವಂಥ ಒಂದು ಎಮೋಷನಲ್ ಇದಕ್ಕೆ ಕಾಣುತ್ತೆ. ಓಕೆ. ಗುಲಾಬಿ ಟಾಕೀಸ್ ಕೂಡ, ಅದು ಕೂಡ ಒಳ್ಳೆ ಸಿನಿಮಾ. ನಾಯಿನೆರಳು, ಗುಲಾಬಿ ಟಾಕೀಸ್ ಬಗ್ಗೆ ಮಾತಾಡಿ ಸರ್. ನಾಯಿನೆರಳು ಆದಮೇಲೆ ಗುಲಾಬಿ ಟಾಕೀಸು. ಹಾಂ, ನಾಯಿನೆರಳಿಗೂ ಬಸಂತ್ ಕುಮಾರ್ ಪಾಟೀಲ್ರೆ, ಗುಲಾಬಿ ಟಾಕೀಸಿಗೂ ಬಸಂತ್ ಕುಮಾರ್ ಪಾಟೀಲ್ರೆ. ಗುಲಾಬಿ ಟಾಕೀಸ್ ಕಥೆ ವೈದೇಹಿ ಅವ್ರದ್ದು ಭಾಳ ಹಿಂದೆ ಓದಿದ್ದೆ ನಾನು. ನಮ್ಮ ರಾಮಚಂದ್ರ ಕ್ಯಾಮ್ರಾಮನ್ನು, ಅವರಿಗೂ ಅದು ಭಾಳ ಇಷ್ಟ ಆಗಿತ್ತು. ಅವ್ರು ಯಾವಾಗಲೂ ಹೇಳೋರು, ಗುಲಾಬಿ ಟಾಕೀಸ್ ಮಾಡಿರಿ ಚೆನ್ನಾಗಿರುತ್ತೆ ಅಂತ. ನಾನು ಅದು ಯಾಕೋ ಮುಂಚೆ ಅಷ್ಟು ಹೊಳೆದಿರಲಿಲ್ಲ. ಆಮೇಲೆ ಇದ್ದಕ್ಕಿದ್ದಾಗ ಅನ್ನಿಸ್ತು, ಆ ಮೂಲ ಕಥೆಯಲ್ಲಿ ಬರುವ ಸಿನಿಮಾದ ಬಿಟ್ಟು ಅದನ್ನು ಟೆಲಿವಿಷನ್ ಮಾಡಿಕೊಂಡ್ರೆ, ಇವತ್ತು ಜಾಗತಿಕವಾಗಿ ಮಾತಾಡ್ತಾ ಇದ್ದೀವಲ್ಲ, ಮ್ಯಾನಿಪ್ಯುಲೇಷನ್ ಆಫ್ ದ ವ್ಯೂವರ್, ಮ್ಯಾನಿಪ್ಯುಲೇಷನ್, ಅದ್ರ ಬಗ್ಗೆ ಕಥೆಯನ್ನು ಮಾಡಬಹುದು. ನನಗೆ ಬಹಳ ಅದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಯಾಕಂದರೆ ಅವತ್ತು ಜಾಗತಿಕವಾಗಿ ಇಮೇಜಿನ ಮ್ಯಾನಿಪ್ಯುಲೇಟಿವ್ ಪವರ್ ಬಗ್ಗೆ ತುಂಬ ಭಾಳ ದೊಡ್ಡ ಚರ್ಚೆ ನಡೀತಾ ಇತ್ತು. ಹೇಗೆ ಒಬ್ಬ ಫಿಲ್ಮ್ ಮೇಕರ್ಗೆ ಅಥವಾ ಒಬ್ಬ ಆರ್ಟಿಸ್ಟ್ಗೆ ಮ್ಯಾನಿಪ್ಯುಲೇಟ್ ಮಾಡದೆ ಕಮ್ಯುನಿಕೇಟ್ ಮಾಡಬೇಕು, ಅದು ಬಹಳ ದೊಡ್ಡ ಶಕ್ತಿ. ಒಳ್ಳೆಯ ಆರ್ಟಿಸ್ಟ್ ಆದರೆ ಅವನು ಮ್ಯಾನಿಪ್ಯುಲೇಟ್ ಮಾಡಲ್ಲ, ಬರೀ ಕಮ್ಯುನಿಕೇಟ್ ಮಾಡ್ತಾನೆ. ಏಕೆಂದರೆ ಮೇನ್ ಸ್ಟ್ರೀಮ್ ಸಿನಿಮಾದಲ್ಲಿ ಕಮ್ಯುನಿಕೇಷನ್ಗಿಂತ ಹೆಚ್ಚಾಗಿ ಮ್ಯಾನಿಪ್ಯುಲೇಷನ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಇರುತ್ತಲ್ಲ. ಸೊ ಇದನ್ನು ಯೋಚನೆ ಮಾಡ್ತಾ ಇದ್ದಾಗ ಅನ್ನಿಸ್ತು, ಅದನ್ನು ಟೆಲಿವಿಷನಾಗಿ ಮಾಡ್ಕೊಂಬಿಟ್ರೆ. ಯಾಕಂದರೆ ಇವತ್ತು ಎಲ್ಲ ಟೆಲಿವಿಷನ್ನ ನ್ಯೂಸ್ ಚಾನಲ್ ಏನಿದೆ ಅವು ಬರೀ ಮ್ಯಾನಿಪ್ಯುಲೇಷನ್ನೇ ಮಾಡೋದು. ಕೊನೆಗೂ ನಾವು ಎಷ್ಟೇ ಬೈರಿ ನೀವು ಸೀರಿಯಲ್ ಅಂತ, ಸೀರಿಯಲ್ಲು ಒಂದು ರೀತಿಯಲ್ಲಿ ಪ್ರೀತಿಸು ಪ್ರೇಮ ಮಾಡು ಅಂತೆಲ್ಲ ಹೇಳುತ್ತೆ. ಅಥವಾ ಇದು ಮಾತ್ರ ಅದು ನ್ಯೂಸ್ ಐಟಮ್ ಬರುತ್ತೆ, ಇವತ್ತು ನ್ಯೂಸ್ ಆಗಿರಲ್ಲ. ಅದು ನಿಮ್ಮನ್ನು ಮ್ಯಾನಿಪ್ಯುಲೇಷನ್ ಮಾಡಿ ನಿಮ್ಮ ಇಡೀ ನೋಡುಗರ ಅಭಿಪ್ರಾಯವನ್ನು ರೂಪಿಸೋದಕ್ಕೆ ಹೋಗೋದು. ಅದು ಬಹಳ ಡೇಂಜರಸ್. ಅದು ಒಳ್ಳೆಯ ಥರದಲ್ಲಿ ಹೋದರೆ ಅದು ಒಳ್ಳೆಯ ಕೆಲಸ ಆಗ್ಬೋದು, ಕೆಟ್ಟ ಥರದಲ್ಲಿ ಹೋದರೆ ಅದು ಫ್ಯಾಸಿಸ್ಟಿನ ಒಂದು ದೊಡ್ಡ ಟೆಂಡೆನ್ಸಿ ಆಗ್ಬೋದು, ಒಂದು ಮೂಲ ಸಾಮಗ್ರಿ ಆಗಬಹುದು. ಅದಕ್ಕೆ ಅದು ನನಗೆ ಭಾಳ ಇಂಪಾರ್ಟೆಂಟ್ ಅನ್ನಿಸ್ತು. ಸಿನಿಮಾ ಮಾಡಿದೆ. ಸಿನಿಮಾ ಮಾಡುವಾಗ ಒಂದು ಅಲ್ಲಿ ತನಕ ನಾನು ಬಳಸ್ತಾ ಇದಕ್ಕಿಂತ ಭಿನ್ನವಾದಂಥ ಒಂದು ಶೈಲಿಯನ್ನು ಕೂಡ ಬಳಸ್ಕೊಂಡೆ. ನನಗೆ ಆವಾಗ ಈ ಪಾತ್ರ ಏನಿದೆ, ಹೆಸರು ಗುಲಾಬಿ ಟಾಕೀಸ್ ಅಂತ, ಅದರ ಗುಲಾಬಿ ಒಬ್ಬಳೇ ಅದರ ಮುಖ್ಯ ಪಾತ್ರ ಆಗಲ್ಲ. ಕಥೆಗಿಂತ ಸ್ವಲ್ಪ ಭಿನ್ನವಾಗಿ ಗುಲಾಬಿಯೂ ಮುಖ್ಯ ಕೇಂದ್ರ ಆಗುತ್ತೆ, ಅವರ ಕಮ್ಯುನಿಟಿಯು ಮುಖ್ಯ ಕೇಂದ್ರ ಆಗುತ್ತೆ, ಫಿಷರ್ಮನ್ ಕಮ್ಯುನಿಟಿಯು ಮುಖ್ಯ ಕೇಂದ್ರ ಆಗುತ್ತೆ ಅಂತ ಮಾಡ್ಕೊಳ್ಳೋಣ. ಒಂದರಲ್ಲಿ ವೈಯಕ್ತಿಕವಾದ ಸಮಸ್ಯೆ ಏನಂದರೆ ಕಮ್ಯುನಿಟಿ ಆದ ಒಂದು ಸಮಸ್ಯೆ ಇರುತ್ತೆ. ನಾನು ಆವಾಗ ವೈಶಾಲಿ ಹತ್ರ ಹೀಗೆ ಮಾತಾಡ್ತಿರೋ ಹೇಳಿದೆ, ಈ ಪಾತ್ರ ಇದೆಯಲ್ಲ, ಇದಕ್ಕೆ ಒಂಥರ ಉಳಿದ ಪಾತ್ರಗಳ ಥರ ಬಿಗಿನಿಂಗಿಂದ ಕೊನೆಯವರೆಗೂ ಆ ಪಾತ್ರದ ಸುತ್ತ ಕಥೆ ನಡೆಯಲ್ಲ. ಪಾತ್ರಕ್ಕೆ ಹಲವು ಈ ಥರದ ಏರಿಳಿತಗಳಿಲ್ಲ. ಅದರ ಒಳಗಿಂದ ನೋವಿದೆ, ಸಂಕಟ ಇದೆ. ಫಾರ್ 2 ರೀಸನ್ಸ್. ಅವಳಿಗೆ ಗಂಡ ಬಿಟ್ಟಿದ್ದಾನೆ, ಅವಳೊಂದು ಬೇರೆ ಕಮ್ಯುನಿಟಿಯವಳು, ಅದನ್ನು ಹೈಲೈಟ್ ಮಾಡಬೇಕು. ನಗಿಸ್ತಾ ಇರ್ತಾಳೆ ಯಾವಾಗಲೂ, ಅದನ್ನು ನಗಿಸೋದು ಹಾಸ್ಯ ಅಲ್ಲ, ಅದರ ಒಳಗಡೆ ಒಂದು ವಿಷಾದ ಇರುತ್ತೆ. ಇದು ಹೇಗೆ ಅಭಿನಯವೂ ಚೆನ್ನಾಗಿರಬೇಕು. ಯಾರಾಗಬಹುದು ಅಂತ ಯೋಚನೆ ಮಾಡ್ತಾರೆ. ಒಂದೇ ಮಾತು ಹೇಳಿದ್ರು, ಉಮಾಶ್ರೀ. ಇನ್ನೊಂದು ಹುಡುಕ್ಲೇಬೇಡ ಅಂತ. ಯಾಕಂದರೆ ಆ ಥರ ಒಂದು ನಗಿಸ್ತಾ ಒಳಗಡೆಯಿಂದ ನೋವನ್ನು ತೋರಿಸೋದಿದೆಯಲ್ಲ, ಅದು ಉಮಾಶ್ರೀ ಮಾತ್ರ ಸಾಧ್ಯ. ನನಗೆ
ಕುಂದು ಕನ್ನಡ ಬೇರೆ, ಉಮಾಶ್ವರಿ ಕುಂದು ಕನ್ನಡ ಬರಲ್ಲ. ಬಂದು ಅವರು ಹಾಕಿ ಶ್ರದ್ಧೆಯಿಂದ ಎಷ್ಟು ಶ್ರದ್ಧೆಯಿಂದ ಮಾಡಿದರು ಅಂತಂದರೆ ಅದು ಅದ್ಭುತವಾಗಿತ್ತು. ಅವರಿಗೆ ರಾಷ್ಟ್ರ ಪ್ರಶಸ್ತಿಯೂ ಬಂತು, ಒಂದು ಅಂತಾರಾಷ್ಟ್ರೀಯ ಮಟ್ಟದ ಮನ್ನಣೆಯೂ ಸಿಕ್ತು. ಸಿನಿಮಾಕ್ಕೂ ಭಾಳ ಒಳ್ಳೆಯ ಸಿಕ್ತು. ನಾನು ತುಂಬ ಯಶಸ್ವಿ ಸಿನಿಮಾದಲ್ಲಿ ಅದು ಒಂದು.